ಇನ್ಶೂರೆನ್ಸ್ ಇಲ್ದಲೇ ಇರುವಂತ ವೆಹಿಕಲ್ಸ್ಗೆ ಇನ್ಮುಂದೆ ಯಾವುದೇ ರೀತಿ ಪೆಟ್ರೋಲ್ ಸಿಗಲ್ಲ. ಇದನ್ನ ಅಧಿಕೃತವಾಗಿ ಸುಪ್ರೀಂ ಕೋರ್ಟ್ ಟ್ಯೂಸ್ಡೇ ಆರ್ಡರ್ ಮಾಡಿದೆ. ಹಾಗಿದ್ರೆ ಅದೇನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ವಿಡಿಯೋ ಮಿಸ್ ಆಗೋದಕ್ಕೂ ಮುಂಚೆ ಸೇವ್ ಮಾಡ್ಕೊಳ್ಳಿ, ಏನ್ ತನಕ ನೋಡಿ. ಸುಪ್ರೀಂ ಕೋರ್ಟ್ ಈಗ ಯಾರ್ಯಾರು ವೆಹಿಕಲ್ ಇನ್ಶೂರೆನ್ಸ್ ನ ಮಾಡಿಸಿಲ್ಲ ಅವರಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗಲ್ಲ ಅಂತ ಹೇಳಿದ್ದಾರೆ. ಇದನ್ನ ಹೇಳಕ್ಕೆ ಮೂಲ ಕಾರಣ ಏನಂದ್ರೆ, ನಮ್ಮ ದೇಶದಲ್ಲಿ 54% ವೆಹಿಕಲ್ಸ್ಗೆ ಪ್ರೆಸೆಂಟ್ ಇನ್ಶೂರೆನ್ಸೇ ಮಾಡಿಸಿಲ್ಲ. ಅಂದ್ರೆ 30 ಕೋಟಿಲಿ 16.5 ಕೋಟಿಯಷ್ಟು ಜನ ಇನ್ಶೂರೆನ್ಸೇ ಮಾಡಿಸ್ತಾನೆ ಗಾಡಿನ ಓಡಿಸ್ತಾ ಇದ್ದಾರೆ. ಇದರಿಂದ ಆಕ್ಸಿಡೆಂಟ್ ಆದಂತಹ ಟೈಮಲ್ಲಿ ಜನಗಳಿಗೆ ಸರಿಯಾದಂತಹ ಪರಿಹಾರ ಸಿಗ್ತಾ ಇಲ್ಲ. ಹಂಗಾಗಿ ನೆಕ್ಸ್ಟ್ ಬರೋ ಅಂತ ವೆಹಿಕಲ್ಸ್ಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನ 1 ಇಯರ್ ಜಾಸ್ತಿ ಮಾಡಿದ್ದಾರೆ. ಹೊಸ ವೆಹಿಕಲ್ಸ್ಗೆ, ಕಾರುಗಳಿಗೆ 4 ವರ್ಷ ಮತ್ತೆ 2 ವೀಲರ್ಸ್ಗೆ 6 ವರ್ಷ ಇನ್ಶೂರೆನ್ಸ್ ನ ಕಡ್ಡಾಯ ಮಾಡಿದ್ದಾರೆ. ಅಷ್ಟೇ ಅಲ್ದಲೇನೆ ನಂಬರ್ ಐಡೆಂಟಿಫೈ ಮಾಡಿ ಯಾರ್ಯಾರು ಇನ್ಶೂರೆನ್ಸ್ ಮಾಡಿಸಿಲ್ಲ ಗಾಡಿನ ಹಿಡಿಯುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾರು ಕೂಡ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದಿರೋದ್ರಿಂದ ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಈಗಲೇ ಯಾರ್ಯಾರು ನಿಮ್ ಫ್ರೆಂಡ್ಸ್ ಎಲ್ಲ ವೆಹಿಕಲ್ ಓಡಿಸ್ತಾರೆ ಅವ್ರಿಗೆಲ್ಲ ಈಗಲೇ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಗವರ್ಮೆಂಟ್ ಕ್ವಿಕ್ ಅಪ್ಡೇಟ್ಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ